ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಎಲ್ಲಿ ಬಂದಿನಪ್ಪ ಅಂತಂದ್ರೆ ಸೋನಾಲಿಕಾ ಶೋರೂಮ್ ವನಶ್ರೀ ಟ್ರೇಡಿಂಗ್ ಕಂಪ್ನಿ ಬದಾಮಿ ಇಲ್ಲಿ ಬಂದೀನಿ. ಈ ಗಾಡಿ ರಿವ್ಯೂ ಮಾಡೋಕ್ಕಂಥೇಳಿ ಈ ಗಾಡಿ ಬಗ್ಗೆ ನಿಮಗೆ ಮಾಹಿತಿ ಹೇಳ್ಬೇಕಂತೇಳಿ ಬಂದೀನಿ. ಒಂದು ಸಲ ಹಂಗೆ ಔಟ್ಲುಕ್ ನೋಡ್ಕೊಂಬರ್ರಿ ಗಾಡಿದು ಹೆಂಗೈತಿ. ಗಾಡಿ ನೋಡಿದ್ರೆ ಬಿಡೋಕೆ ಹೋಗ್ಬಾರ್ದು, ಹಂಗೈತಿ ಗಾಡಿ. ಮಸ್ತ್ ಐತಿ ಗಾಡಿ. ಪೂರ್ತಿ ಒಂದು ಸಲ ಎಲ್ಲ ಸರೌಂಡಿಂಗ್ ನೋಡ್ಕೊಂಬರ್ರಿ, ಆಮೇಲೆ ಇರೋದು ಡಿಟೇಲ್ ಹೇಳ್ತೀನಿ. ಕಲರ್ ಎಲ್ಲ ಅಗದಿ ಮಸ್ತ್ ಐತಿ. ಇದು ಓಲ್ಡ್ ಮಾಡಲ್ ಇತ್ತು ಮೊದಲು, ಅದನ್ನು ನ್ಯೂ ವರ್ಷನ್ ಒಳಗೆ ಈ ಸಲ ಒಂದು ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟಾರ. 60 HP ಗಾಡಿ ಇದು ನಾನ್ CRDS ಗಾಡಿ. ಇದಕ್ಕೆ CRDS ಬರೋಂಗಿಲ್ಲ. ಇದ್ರಾಗ 65 HP ತೊಗೊಳಕ್ಕೆ ಹೋದ್ರೆ CRDS ಐತಿ. ಇದು ನಾನ್ CRDS ಜೀರೋ ಮೇಂಟೆನೆನ್ಸ್ ಗಾಡಿ. CRDS ಗತಿ ಏನು ಸೆನ್ಸರ್ ಪ್ರಾಬ್ಲಮ್ ಇಲ್ಲ, ಏನಿಲ್ಲ. ಗಾಡಿ ಮಾತ್ರ ಮಸ್ತ್ ಐತಿ. ಮುಂದಿಂದ ನೋಡೋಕೆ ಕುಂತ್ರೆ ಇದು ವೆಟ್ ಟೈಪು ಏರ್ ಕ್ಲೀನರ್ ಬರುತ್ತೆ, ಡ್ರೈ ಟೈಪ್ ಬರೋಂಗಿಲ್ಲ. ಇದು ಈ ಬರೋ ಗಾಡಿ ಎಲ್ಲ ಡ್ರೈ ಟೈಪು, ಇದು ಮಾತ್ರ ವೆಟ್ ಟೈಪ್ ಐತಿ. ಬುಡಕ್ಕೆ ಆಯಿಲ್ ಬರುತ್ತೆ. ಅದರಿಂದ ರೇಡಿಯೇಟ್ರ್. ಇದು ಗ್ರೀನ್ ಕೂಲೆಂಟ್ ಟ್ಯಾಂಕ್. ಇದು ಮೈಕ್ರೋ ಪಂಪ್ ಐತೆ ನೋಡ್ರಿ, ಭಾರಿ ಪಂಪ್ ಇದು ಒಟ್ಟ ಕಿರಿಕಿರಿ ಬರೋಂಗಿಲ್ಲ. ಡೀಸೆಲ್ ಫಿಲ್ಟ್ರು. ಈ ಸೈಡ್ ವೈಟ್ ಇರೋದು ಡೀಸೆಲ್ ವಾಟರ್ ಸಪ್ರೇಟರ್. ಇದು ಪವರ್ ಸ್ಟೀರಿಂಗ್ ಟ್ಯಾಂಕ್. ಇದು ಮಸ್ತ್ ಐತೆ ಎಲ್ಲ. 4 ಸಿಲಿಂಡ್ರ್ ಗಾಡಿ ಇದು ನೋಡ್ರಿ. 4 ಸಿಲಿಂಡ್ರ್ ಬರುತ್ತೆ. 4 ಸಿಲಿಂಡ್ರ್ ಗಾಡಿ ಯಾವತ್ತೂ ಸ್ವಲ್ಪ ಮೈಲೇಜ್ ಜಾಸ್ತಿನೇ ಇರ್ತಾವೆ. ಸೆನ್ಸರ್ ಏನೋ ಕಿರಿಕಿರಿ ಇಲ್ಲ. ಟಯರ್ ವಿಚಾರಕ್ಕೆ ಬಂದ್ರೆ ಟಯರ್ 9.5 24 ಬರುತ್ತೆ ಫ್ರಂಟ್ ಟಯರ್. MRF ಟಯರ್ ಅದಾವು. ಮುಂದೆ 9.5 24 ಬರುತ್ತೆ. ರೇರ್ ಟಯರ್ ಬಟ್ಟಂಗಲ್ಲಿ MRF ಟಯರ್ ಇವು 16.9 ಅದ. ಇವು ಬಟ್ಟಂಗಲ್ಲಿ 16.9 ಒಂದು ಬಟ್ಟಂಗಲ್ಲಿಗೆ ವೇಟ್ ಬರುತ್ತೆ. ಲೈಟ್ ಎಲ್ಲ LED ಅದಾವು. ಹಿಂದೆ ಹಳೆ ಗಾಡಿ ಎಲ್ಲ ಹೆಲೋಜನ್ ಇದ್ದು. ಬ್ರೇಕ್ ಲೈಟು, ಇಂಡಿಕೇಟರ್ ಲೈಟ್ ಎಲ್ಲ LED ಅದಾವು. ಹಿಂದೆ ಪಲ್ಟಿ ಕಿಟ್ ಐತಿ, ಕಂಪ್ನಿ ವತಿಯಿಂದ ಪಲ್ಟಿ ಕಿಟ್ ಐತಿ. ಕೈ ನೋಡ್ರಿ ಹೆಂಗೈತೆ, ಅಗದಿ ಮಸ್ತ್ ಐತಿ. ಇದು ಫುಲ್ ಹೆವಿ ಐತಿ. ನಮ್ಮ CRDS ಗಾಡಿಗೂ ಈ ಥರ ಕೊಟ್ಟಿಲ್ಲ ಮೊದಲಿನ ಗಾಡಿಗೆ. ಇದು ಮಾತ್ರ ಫುಲ್ ಹೆವಿ ಐತಿ ಕೈ. ಈ ಸಲ ಗಾಡಿ ಮಾತ್ರ ಮಸ್ತ್ ಬಿಟ್ಟಾರ ಇದ್ರಂತ. ಈಗ ಹೊಸದಾಗಿ ಲಾಂಚ್ ಆಗೈತಿ ಇದು. ಆಯಿಲ್ ಬ್ರೇಕ್ ಬರುತ್ತೆ. ಬ್ಯಾಟ್ರಿ ಬಾಕ್ಸ್ ಈ ಸಲ ರೈಟ್ ಸೈಡಿಗೆ ಕೊಟ್ಟಾರ. ಇಷ್ಟ ಐತೆ ನೋಡ್ರಿ ಗಾಡಿದು. ಹೆಡ್ಲೈಟ್ ಅಂದರೆ ಹೆಲೋಜನ್ ಲೈಟ್ ಹೆಡ್ಲೈಟ ಬರ್ತಾವೆ. ಗಾಡಿ ಅಂತೂ ಮಸ್ತ್ ಐತಿ. ಇನ್ನು ಗೇರ್ ಬಾಕ್ಸು ಹಿಂಗೈತೆ ನೋಡ್ಬರ್ರಿ. ಇದನ್ನು ಸೇಮ್ ಅದು 65 HP ಗೇರ್ ಬಾಕ್ಸ ಕೊಟ್ಟಾರ ಇದಕ್ಕೆ. ರೈಟ್ ಸೈಡ್ 1 2 3 4 ಮೇನ್ ಗೇರ್. ಹಿಂದೆ ಮಗ್ಲ ಹೈಡ್ರೋಲಿಕ್ ಲಿವರು. ಹೈಗೇರು ಇದು ಹೈಗೇರ್ ಬಂದ್ರೆ 3 ಬರ್ತಾವೆ, LMH ಅಂತೇಳಿ. ರಿವರ್ಸ್ PTO, ಫ್ರಂಟ್ ಫಾರ್ವರ್ಡು, ರಿವರ್ಸ್ ಎರಡು. ಇದು PTO ಕ್ಲಚ್. ಇದು 4 ವೀಲ್ ಡ್ರೈವ್ ಲಿವರು. ಮುಂದೆ ಡ್ಯಾಶ್ಬೋರ್ಡ್ ನೋಡಿದ್ರೆ ಕಾಣುತ್ತೆ ನಿಮ್ಗೆ ಈ ಥರ ಬರುತ್ತೆ ಡ್ಯಾಶ್ಬೋರ್ಡು. ಒಂದು ಸಲ ಸೌಂಡ್ ಚೆಕ್ ಮಾಡಿರಿ ಇದ್ರದ್ದು ಹೆಂಗೈತಿ. ಒಂದು ರೋಡ್ ರಿವ್ಯೂ ನೋಡ್ರಿ ಯಾವ ಥರ ಐತೆ ಅಂತೇಳಿ. ಗಾಡಿ ಎಲ್ಲ ಓಡ್ಸೋಕೆ ಮಸ್ತ್ ಕಂಫರ್ಟ್ ಐತಿ. ಗಾಡಿ ಲಾಂಗ್ ಆಗುತ್ತೆ ಇದು. ಈ ಜಾಂಡೇರು ನೀವು ಅಲೆಂಡ್ ಗಾಡಿ ಗತಿ ಲಂಡೆ ಆಗಂಗಿಲ್ಲ. ಇದು ಗಾಡಿ ಉದ್ದೈತಿ, ಮಸ್ತ್ ಉದ್ದೈತಿ ಗಾಡಿ.
ನೋಡ್ರಪ್ಪ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಹಿತಿ ಕೊಟ್ಟೀನಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಅಂದ್ರೆ ನಾ ಹಾಕಿದ ವಿಡಿಯೋ ನಿಮಗೆ ಪಟ್ನ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಈ ಗಾಡಿ ಯಾರು ಹೊಸದಾಗಿ 4 ವೀಲ್ ಮಾಡೋರಿದ್ರೆ ಅವರಿಗೆ ಈಗ ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಇನ್ನೂ ಏನಾದ್ರು ಇದರ ಮಾಹಿತಿ ಬಿಟ್ಟಿದ್ದೆ ಅಂದ್ರೆ ಕಮೆಂಟ್ ಮಾಡಿರಿ. ಸೇಲ್ಸ್ ಮ್ಯಾನೇಜರ್ ನಂಬರ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕ್ತೀನಿ, ಒಂದು ಸಲ ವಿಸಿಟ್ ಮಾಡಿರಿ. ಎನ್ ಎಸ್ ಟ್ರೇಡಿಂಗ್ ಕಂಪ್ನಿ ಬಾದಾಮಿ.